ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಈ ಚಿತ್ರ ತುಂಬ ಶಾರ್ಟ್ ಟೈಮಲ್ಲಿ ಮಾಡಿದ್ದೀವಿ. ತುಂಬ ಆಶ್ಚರ್ಯ ಆಗಿರೋದು ಈ ಸಿನಿಮಾ ಅಂತಂದರೆ, ಆ್ಯಕ್ಚುಲಿ ಒಂದು ಬಾಕ್ಸ್ ಹಾಕ್ಕೊಂಡಿದ್ದಾರೆ. ಅಂದರೆ ಇಷ್ಟನೇ ತಾರೀಕು ಫೋಟೋ ಶೂಟ್ ಆಗುತ್ತೆ, ಇಷ್ಟು ದಿವಸದಲ್ಲಿ ಶೂಟಿಂಗ್ ಆಗುತ್ತೆ, ಇಂಥ ದಿವಸ ಡಬ್ಬಿಂಗ್ ಕಂಪ್ಲೀಟ್ ಮಾಡ್ತೀವಿ, ಇಂಥ ದಿವಸ ರೀ ರೆಕಾರ್ಡಿಂಗಿಗೆ ಹೋದ ಸಿನಿಮಾ ಅಂತ. ನೀವು ನಂಬಲ್ಲ, ಯಾರಿಗಾದ್ರೂ ಹೇಳಿದ್ರೆ ಅನಿಸುತ್ತೆ. ಅದೇ ಡೇಟು, ಅದೇ ಥರನೇ ಪ್ರತಿಯೊಂದು ಪ್ಲ್ಯಾಂಡ್ ಆಗಿ ಒಂದು ದಿವಸನೂ ಹಿಂದೆ ಮುಂದೆ ಆಗದಿದ್ದ ಹಾಗೆ ಈ ಸಿನಿಮಾನ ನಿರ್ದೇಶಕರು ಮತ್ತು ನಿರ್ಮಾಪಕರು ಮುಗಿಸಿದ್ರು. ಪ್ರತಿಯೊಂದು ಸೀನು ಕೂಡ ಇದು ಬೇಕು ಇದು ಬೇಕು ಇದು ಬೇಕು, ಅದನ್ನು ಅವರು ಎಂಟರ್ಟೈನ್ಮೆಂಟ್ ದೃಷ್ಟಿಯಲ್ಲಿ ತುಂಬ ಚೆನ್ನಾಗಿ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ತೊಗೊಂಡೋಗಿದ್ರು. ಒನ್ ಆಫ್ ದಿ ಪರ್ಫೆಕ್ಟ್ ನೀಟ್ ಸಬ್ಜೆಕ್ಟ್ ಆ್ಯಂಡ್ ಏನು ಸ್ಕ್ರೀನ್ ಪ್ಲೇ ನನಗೆ ತುಂಬ ಇಷ್ಟವಾದಂಥ ಪಾತ್ರ ಮಾಡಿದ್ದೀನಿ. ಈ ಸಿನಿಮಾ ಖಂಡಿತವಾಗೂ ಒಂದು ಒಳ್ಳೆ ಸಿನಿಮಾ ಆಗಿ ಹೊರಗೆ ಬರುತ್ತೆ ಅನ್ನೋ ಒಂದು ದೊಡ್ಡ ಭರವಸೆ ನಂದು. 100% ಕಾಮನ್ ಮ್ಯಾನ್ ಸಿನಿಮಾ ಒನ್ ಆಫ್ ದಿ ಬೆಸ್ಟ್ ಎಂಟರ್ಟೈನಿಂಗ್ ಸಿನಿಮಾ ಆಗಿರುತ್ತೆ. ಈ ಸಿನಿಮಾ ನನಗೊಂದು ಒಳ್ಳೆ ರೀತಿ ಹೆಸರು ತಂದುಕೊಡುತ್ತೆ, ಯಶಸ್ಸಾಗುತ್ತೆ, ಪ್ರೊಡ್ಯೂಸರಿಗೆ ದೊಡ್ಡ ಲಾಭ ತಂದುಕೊಡುತ್ತೆ ಅನ್ನೋ ಆಸೆ ಇದೆ.